ಇವತ್ತು ಯಾರ್ಯಾರೆಲ್ಲ ಡಿಗ್ರಿ ಅಂತಂದ್ರೆ ಗ್ರಾಜುಯೇಷನ್ ನ ಮುಗಿಸಿದಿರಿ ಅಥವಾ ಯಾರ್ಯಾರೆಲ್ಲ ಡಿಪ್ಲೊಮಾನ ಮುಗಿಸಿದಿರಿ, ಸೊ ಅವ್ರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಯೋಜನೆ ಬಂದಿತ್ತು. ಅದೇನಂತಂದ್ರೆ ಯುವ ನಿಧಿ ಅಂತ ಹೇಳ್ಬಿಟ್ಟು, ಅಂತಂದ್ರೆ ಯಾರ್ಯಾರೆಲ್ಲ ಡಿಗ್ರಿನ ಮುಗಿಸಿ ಉದ್ಯೋಗನ ಹೊಂದಿರದೇ ಇರುವಂತವ್ರು, ಅಂತಂದ್ರೆ ನಿರುದ್ಯೋಗಿಗಳೇ ಅಂತೆ ಡಿಗ್ರಿ ಮುಗಿಸಿರೋರು ಯಾರ್ಯಾರೆಲ್ಲ ಇರ್ತಾರೆ, ಜೊತೆಗೆ ಡಿಪ್ಲೊಮಾನ ಮುಗಿಸಿ ನಿರುದ್ಯೋಗಿಗಳಾಗಿ ಯಾರ್ಯಾರೆಲ್ಲ ಇರ್ತಾರೆ ಸ್ಟೂಡೆಂಟ್ಸ್, ಸೊ ಅವ್ರಿಗೆ ಕರ್ನಾಟಕ ಸರ್ಕಾರದಿಂದ ಅಂತಂದ್ರೆ ಸಿದ್ದರಾಮಯ್ಯನವರು ಪ್ರತಿ ತಿಂಗಳಿಗೆ ಡಿಗ್ರಿ ಮುಗಿಸಿರೋರಿಗೆ 3,000 ಕೊಡ್ತೀನಿ, ಜೊತೆಗೆ ಡಿಪ್ಲೊಮಾನ ಮುಗಿಸಿರುವಂತವ್ರಿಗೆ ಪ್ರತಿ ತಿಂಗಳಿಗೆ 1,500 ರೂಪಾಯಿ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಒಂದು ಯೋಜನೆಯ ಅಮೌಂಟ್ ಇವತ್ತಿಂದ ಅದಕ್ಕೆ ಒಂದು ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಹಿಂಗಾಗಿ ಅದಕ್ಕೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು, ಇದನ್ನೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದೊಳಗಡೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಯುವ ನಿಧಿ ಅನ್ನುವಂತ ಒಂದು ಯೋಜನೆಗೆ ಅಂತಂದ್ರೆ ಪ್ರತಿ ತಿಂಗಳಿಗೆ ಬರುವಂತ ಡಿಗ್ರಿ ಮುಗಿಸಿದವರಿಗೆ ಬರುವಂತ 3,000 ಮತ್ತೆ ಡಿಪ್ಲೊಮಾದವರಿಗೆ ಬರುವಂತ 1,500 ರೂಪಾಯಿ ಯೋಜನೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಹಿಂಗಾಗಿ ಬನ್ನಿ ಇದ್ರ ಕುರಿತಾಗಿ ಇವತ್ತು ಮಾಹಿತಿನ ತಿಳಿದುಕೊಳ್ಳೋಣ ಅಂತ. ಸೊ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಡಿಗ್ರಿ ಅಂತಂದ್ರೆ ಗ್ರಾಜುಯೇಷನ್ ಮುಗಿಸಿದ್ದೀರಿ, ಸೊ ಅವ್ರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿನ ಪಡ್ಕೊಳ್ಳೋದ್ರ ಸಲುವಾಗಿ ಅಂತಂದ್ರೆ ಯುವ ನಿಧಿ ಯೋಜನೆಗೆ ಅರ್ಜಿನ ಹಾಕೋದ್ರ ಸಲುವಾಗಿ ಅರ್ಜಿ ಆರಂಭ ಆಗಿದೆ ಈಗಾಗಲೇ. ಇದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತಂದ್ರೆ, ನೀವು ಏನಾದ್ರು ಡಿಗ್ರಿನ ಮುಗಿಸಿದ್ರೆ ನಿಮ್ಗೆ ಡಿಗ್ರಿನ ಮುಗಿಸಿರುವಂತ ಒಂದು ನಿಮ್ ಡಿಗ್ರಿ ನೋಂದಣಿ ಸಂಖ್ಯೆ ಇರುತ್ತೆ, ಅಂತಂದ್ರೆ ಹಾಲ್ ಟಿಕೆಟ್ ಅಲ್ಲಿ ಅಥವಾ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬಂದಿರುತ್ತೆ. ಜೊತೆಗೆ ನೀವು ಡಿಗ್ರಿನ ಮುಗಿಸಿಬಿಟ್ಟು ಮತ್ತೆ ಬೇರೆ ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಅನ್ನ ಮಾಡಿರಬಾರ್ದು, ಅಂತಂದ್ರೆ ನೀವು ನಿಮ್ಮ ಎಜುಕೇಶನ್ ನ ಡ್ರಾಪ್ ಔಟ್ ಮಾಡಿರ್ಬೇಕು. ಈಗ ಡಿಗ್ರಿ ಮುಗಿಸ್ಬಿಟ್ಟು ನನಗೆ ಎಜುಕೇಶನ್ ಸಾಕು ಅಂತ ಹೇಳಿ ಬಿಟ್ಬಿಟ್ಟು ನೀವು ಉದ್ಯೋಗನ ಹುಡುಕ್ತಾ ಇರಬೇಕು. ಸೊ ಅಂತವ್ರಿಗೆ ಮಾತ್ರ ಈ ಒಂದು ಯೋಜನೆ ಇರುತ್ತೆ. ನೀವು ಡಿಪ್ಲೊಮಾನ ಮುಗಿಸಿದ್ರು ಕೂಡ ಅದೇ ರೀತಿ, ಡಿಪ್ಲೊಮಾ ಮುಗಿಸಿದ ನಂತರ ಮತ್ತೆ ಯಾವುದೇ ಕೋರ್ಸ್ಗೆ ನೀವು ಅಡ್ಮಿಷನ್ ನ ಮಾಡಿರಬಾರ್ದು, ಅಂತವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಹಾಕಬಹುದು. ಸೊ ಇವಾಗ ನೀವು ಡಿಪ್ಲೊಮಾನ ಮುಗಿಸಿದ್ರೆ ನಿಮಗೆ ಡಿಪ್ಲೊಮಾ ಮುಗಿಸಿರುವಂತ ಒಂದು ನೋಂದಣಿ ಸಂಖ್ಯೆ ಅಂತ ಏನಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್, ಸೊ ಅದನ್ನ ಹಾಕ್ಬೇಕಾಗುತ್ತೆ. ಅಥವಾ ನೀವೇನಾದ್ರೂ ಡಿಗ್ರಿನ ಮುಗಿಸಿದ್ರೆ ಅದಕ್ಕೂ ಕೂಡ ಒಂದು ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ಅದು ಅವಶ್ಯಕತೆ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಆಧಾರ್ ನಂಬರು, ಇದರ ಜೊತೆಗೆ ನಿಮಗೆ ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಅಥವಾ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ನಂಬರು, ಇದು ಅವಶ್ಯಕತೆ ಆಗುತ್ತೆ. ಸೊ ಇದನ್ನ ಹೊರತುಪಡಿಸಿಬಿಟ್ಟು ನೀವು ನಿಮ್ಮ ಡಿಗ್ರಿನ ಮುಗಿಸಿ ಬೇರೆ ಕೋರ್ಸ್ಗೆ ಅಡ್ಮಿಷನ್ ಮಾಡಿರಬಾರ್ದು. ಜೊತೆಗೆ ನೀವು ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ಪಿಂಚಣಿಯನ್ನ ಪಡಿತಿರಬಾರ್ದು, ಅಂದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. ಯಾಕಪ್ಪ ಅಂತಂದ್ರೆ ಈಗ ಗೌರ್ಮೆಂಟ್ನವ್ರು ಏನ್ ಬಯಸೋದಪ್ಪ ಅಂತಂದ್ರೆ ಯಾರೆಲ್ಲ ಡಿಗ್ರಿನ ಮುಗಿಸಿ ನಿರುದ್ಯೋಗಿಗಳಾಗಿ ಉಳ್ಕೊಂಡಿರ್ತಾರೆ, ಅಂತಂದ್ರೆ ಅವ್ರಿಗೆ ನಿರುದ್ಯೋಗಿಯಾಗಿ ಡಿಗ್ರಿನ ಮುಗಿಸ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ, ಅವ್ರಿಗೆ ಬೇರೆ ಬೇರೆ ಒಂದು ನೌಕರಿಗಳಿಗೆ ಎಕ್ಸಾಮ್ ಅನ್ನ ಕಟ್ಟೋದ್ರ ಸಲುವಾಗಿ ಅಮೌಂಟ್ ಅವಶ್ಯಕತೆ ಇರುತ್ತೆ, ಅಥವಾ ಬುಕ್ಸ್ ಗಳನ್ನ ಕೊಂಡ್ಕೊಂಡು ಓದೋದ್ರ ಸಲುವಾಗಿ ಅಮೌಂಟ್ ಅವಶ್ಯಕತೆ ಇರುತ್ತೆ. ಹಿಂಗಾಗಿಬಿಟ್ಟು ಸ್ಕೂಲು ಅಥವಾ ಕಾಲೇಜನ್ನ ಡ್ರಾಪ್ ಔಟ್ ಮಾಡಿರುವಂತವ್ರಿಗೆ ಏಕಾಏಕಿ ಒಂದು ವರ್ಕಿಂಗ್ ಫೀಲ್ಡ್ಗೆ ಇಳಿಬೇಕಪ್ಪ ಅಂತಂದ್ರೆ ಅನುಕೂಲ ಬೇಕಾಗಿರುತ್ತೆ. ಹಿಂಗಾಗಿ ಈ ಒಂದು ಯೋಜನೆ ತಂದಿದ್ದಾರೆ. ಅದರ ಸಲುವಾಗಿ ನೀವೇನಾದ್ರೂ ಪಿಂಚಣಿ ಸೌಲಭ್ಯಗಳನ್ನ ಏನಾದ್ರೂ ಹೊಂದಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಿಕ್ ಬರಲ್ಲ. ಯಾವುದೇ ಪಿಂಚಣಿ ಸೌಲಭ್ಯನ ಹೊಂದಿಲ್ಲಪ್ಪ ಅಂತಂದ್ರೆ ಇವಾಗ ತಾನೇ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಯಾವ ರೀತಿಪ್ಪ ಅಂತಂದ್ರೆ ಸೇವಾ ಸಿಂಧು ಅನ್ನುವಂತ ಒಂದು ಪೋರ್ಟಲ್ ಒಳಗಡೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇವಾಗಲೇ ನಾನು ಹೇಳ್ಬಿಡ್ತೀನಿ, ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ನೀವು ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಏನಿಲ್ಲ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ತುಂಬಾ ಸರಳ, ಸುಲಭ ಅಥವಾ ಈಸಿಯನ್ನಾಗಿ ಮಾಡಿದ್ದಾರೆ. ಕನಿಷ್ಠ ಅಂತಂದ್ರೆ ಒಂದು 5 ನಿಮಿಷದೊಳಗಡೆ ನೀವು ಅರ್ಜಿನ ಹಾಕಬಹುದು. ಸೊ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದ್ರೆ ನೀವು ಮೊದಲಿಗೆ ಗೂಗಲ್ ನಲ್ಲಿ ಹೋಗ್ಬಿಟ್ಟು ಯುವ ನಿಧಿ ಅಂತೇಳಿ ಸರ್ಚ್ ಮಾಡ್ಕೊಡ್ರಿ, ಅಥವಾ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡ್ಕೊಡ್ರಿ. ಸರ್ಚ್ ಮಾಡ್ಕೊಂಡಾಗ ಯುವ ನಿಧಿ ಅಂತೇಳಿ ಫಾರ್ ಎಕ್ಸಾಂಪಲ್ ನೀವು ಸರ್ಚ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಮೊದಲಿಗೆ ಸೇವಾ ಸಿಂಧುನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಅಥವಾ OTP ನ ಜೊತೆಗೆ ಹಾಕಿಬಿಟ್ಟು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದ ನಂತರ ನಿಮಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರು, ನಿಮ್ಮ ಒಂದು ಹೆಸರು, ಮತ್ತೆ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರು, ಅಥವಾ ನಿಮಗೆ ಕಾಸ್ಟ್ ಇನ್ಕಮ್ ಇಲ್ಲ ಅಂತಂದ್ರೆ ನೀವು ರೇಷನ್ ಕಾರ್ಡ್ ನಂಬರ್ನ ಕೂಡ ಕೊಡಬಹುದು. ನೀವು ಜೊತೆಗೆ ನಿಮ್ಮ ಡಿಗ್ರಿ ಯಾವ್ದು ಮುಗಿದಿದೆ ಅಥವಾ ಡಿಗ್ರಿ ಮುಗಿದಿದೆಯಾ ಅಥವಾ ನೀವೇನಾದ್ರೂ ಡಿಪ್ಲೊಮಾನ ಮುಗಿಸಿದ್ದೀರಾ ಅನ್ನೋದನ್ನು ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ತುಂಬಾ ಸುಲಭ, ನೀವು ಒಂದೇ ಒಂದು ಫಾರ್ಮ್ ಓಪನ್ ಆಗುತ್ತೆ. ಒಂದು ಫಾರ್ಮ್ ನ ನೀವು ಫಿಲ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅನ್ನು ಒತ್ಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇವಾಗ ನಾನು ಹೇಳ್ಬೇಕು ಏನಪ್ಪಾ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಮುಂದಿನ ತಿಂಗಳಿಂದಾನೇ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಲ್ಲ. ಇದಕ್ಕೂ ಕೂಡ ಒಂದು ರೂಲ್ಸ್ ಅಂತ ಇದೆ. ಏನಪ್ಪಾ ಅಂತಂದ್ರೆ ನೀವು ಡಿಗ್ರಿನ ನಿಜವಾಗಿಯೂ ಮುಗಿಸಿರ್ಬೇಕು, ಮುಗಿಸಿ ಯಾವುದೇ ಕೋರ್ಸ್ಗೂ ಅಪ್ಲಿಕೇಶನ್ ಹಾಕಿರಬಾರ್ದು, ಅಂತಂದ್ರೆ ಯಾವುದೇ ಕೋರ್ಸ್ನ ಹಚ್ಚಿರಬಾರ್ದು. ಜೊತೆಗೆ ನೀವು ಡ್ರಾಪ್ ಔಟ್ ಮಾಡಿದ 6 ತಿಂಗಳಿಗೆ ನಿಮ್ಮ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ
ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾನ ಮುಗಿಸಿದ ನಂತರ ಅಲ್ಲಿಂದ ಹಿಡಿದು ಆ ಒಂದು ಡೇಟ್ನಿಂದ ಹಿಡಿದು 180 ದಿನಗಳಿಗೆ ಅಂತಂದ್ರೆ 180 ದಿನಗಳು ಅಂತಂದ್ರೆ 6 ತಿಂಗಳು. ಸೊ 6 ತಿಂಗಳ ನಂತರ ಅಂತಂದ್ರೆ ನೀವು 6 ತಿಂಗಳವರೆಗೂ ಕೂಡ ಯಾವುದೇ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನ ಗ್ರಾಜುಯೇಷನ್ ಅಥವಾ ಡಿಪ್ಲೊಮಾ ಮುಗಿಸಿರುವಂತಹ ಒಬ್ಬ ನಿರುದ್ಯೋಗಿ ಅಂತೇಳಿ ಕನ್ಸಿಡರ್ ಮಾಡಿಬಿಟ್ಟು ಗೌರ್ಮೆಂಟ್ನವರು ಡಿಗ್ರಿ ಮುಗಿಸಿದವರಿಗೆ ಪ್ರತಿ ತಿಂಗಳಿಗೆ 3,000 ಮತ್ತೆ ಡಿಪ್ಲೊಮಾ ಮುಗಿಸಿದವರಿಗೆ ಪ್ರತಿ ತಿಂಗಳಿಗೆ 1,500 ಅಮೌಂಟ್ ಅನ್ನ ಪ್ರತಿ ತಿಂಗಳಿಗೆ ಕೊಡ್ತಾ ಹೋಗ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ನ ಒಂದು ನಂಬರ್ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಆಧಾರ್ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಏನಾದರೂ ಆಗಿದ್ರೆ ನೇರವಾಗಿ DBT ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಆಧಾರ್ ಕಾರ್ಡ್ ಮಾತ್ರ ಇರಬೇಕು ನಿಮ್ಮ ಹೆಸರು. ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಫಿಲ್ಅಪ್ ಅನ್ನ ಮಾಡ್ರಿ. ಜೊತೆಗೆ ನಿಮ್ಮ PUC ಅಥವಾ ನಿಮ್ಮ ಒಂದು ಗ್ರಾಜುಯೇಷನ್ ಅಲ್ಲಿ ನಿಮ್ಮ ಹೆಸರು ಯಾವ ತರ ಇರುತ್ತೋ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಇಟ್ಕೊಡ್ರಿ. ಈ ರೀತಿ ಇಟ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ನ ಹಾಕ್ರಿ. ಇವಾಗ ತಾನೇ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಆದ್ರೆ ನಿಮ್ಮ ಅಮೌಂಟ್ ಬರೋದು 6 ತಿಂಗಳಿಗೆ ಅಂತಂದ್ರೆ ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿರುವ 180 ದಿನಗಳ ನಂತರ ನಿಮ್ಮ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳಿಗೆ 3,000 ಅಥವಾ 1,500 ಅಮೌಂಟ್ ಎಲ್ಲಿವರೆಗೆ ಬರುತ್ತೆ ಅಂತಂದ್ರೆ ಆ ಒಂದು ಡೇಟ್ ಇಂದ ಅಂತಂದ್ರೆ ಯಾವಾಗ ನಿಮ್ಗೆ ಫಸ್ಟ್ ಪೇಮೆಂಟ್ ಬರುತ್ತೆ ಅಲ್ಲಿಂದ 2 ವರ್ಷಕ್ಕೆ ನಿಮ್ಮ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಅಂತಂದ್ರೆ 2 ವರ್ಷದವರೆಗೆ ಮಾತ್ರ ಗೌರ್ಮೆಂಟ್ನವರು ನಿಮಗೆ ಈ ಒಂದು ಅಮೌಂಟ್ ಅನ್ನ ಕೊಡ್ತಾರೆ. ಈ ರೀತಿ ಅಪ್ಲಿಕೇಶನ್ ಹಾಕಿ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ತಾ, ಏನಾದ್ರೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಹೇಳಿ ತಿಳಿಸ್ಕೊಡ್ರಿ ಅಂತ ಹೇಳಿ ಏನಾದ್ರು ನೀವು ಕೇಳ್ಕೊಂಡ್ರೆ ನಾನು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ನ ಸೇವಾ ಸಿಂಧು ಒಳಗಡೆ ಹೋಗಿ ಹಾಕ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕೇಳ್ರಿ, ಗೊತ್ತಾದ್ರೆ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ. ಸೊ ಈ ಒಂದು ಇವತ್ತಿನ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಇದೇ ರೀತಿಯಾಗಿರುವಂತಹ ಸಾಕಷ್ಟು ಗೌರ್ಮೆಂಟ್ ಯೋಜನೆಗಳ ಕುರಿತಾಗಿ ಟೆಕ್ ವಿಡಿಯೋಗಳನ್ನ, ಎಜುಕೇಶನಲ್ ವಿಡಿಯೋಗಳನ್ನ ಈ ಒಂದು ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬನ್ನಿ ಈ ಒಂದು ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಭಾರತ್.